ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳವ? ನಾನೇನು ಹೇಳೋದು, ನೀನೇ ಹೇಳಬೇಕು. ಯಾಕೆ ಫೋನ್ ಮಾಡಿದ್ದೆ? ಹೇಳದ್ನಲ್ಲವ, ಸುಮ್ಕೆ ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ತು, ಅದಕ್ಕೆ ಫೋನ್ ಮಾಡಿದ್ದೆ. ಸುಳ್ಳು ಹೇಳ್ಬೇಡಬಿ, ನೀನು ಸುಮ್ಕೆ ಮಾಡಿಲ್ಲ, ಏನೋ ಹೇಳ್ಬೇಕು ಅಂತಲೇ ಮಾಡಿದ್ಯಾ. ಅಲ್ಲಿ ಎಲ್ಲರೂ ಇದ್ರು ಅನ್ನೋ ಕಾರಣಕ್ಕೆ ಮುಚ್ಚಿಕ್ಕಿದ್ಯಾ ಅಲ್ವೇ? ನೋಡವಿ, ನಾನು ನಿಮ್ಮವ್ವ, ನಿನ್ನ ಕಣ್ಣು ನೋಡ್ತಿದ್ದಂಗೆ ನನಗೆಲ್ಲ ಅರ್ಥ ಆಯ್ತದೆ. ಅದು ಏನಾಯ್ತು ಹೇಳು. ಅಯ್ಯೋ ಸನಾ, ಸನಾ, ಅವಿ ಇಲ್ಲೋಡ, ಸಮಾಧಾನ ಮಾಡ್ಕೇಳವಿ. ಅದೇನಾಯ್ತು? ಸಮಾಧಾನವಾಗಿ ಹೇಳು. ಅವ್ವ, ನನ್ಗೆ ಇಲ್ಲಿರಕ್ಕೆ ಕಷ್ಟ ಆಯ್ತೈತೆ. ಯಾಕವಿ? ನಿಂತವಿದ್ನ ಹೇಳ್ಬಾರ್ದು ಅಂತಾನೆ ಇದ್ದೆ, ಆದ್ರೆ ನನ್ಗೆ ಆಯ್ತಾ ಇರ್ಲಿಲ್ಲ ಕಣವ್ವ. ಮತ್ತೆ ನಿಮ್ಮ ಅತ್ತೆದೇನಾದ್ರು ಸಮಸ್ಯೆನೇ? ಇಲ್ಲ ಕಣವ್ವ, ಅವ್ರೀಗ ಏನೇ ತೊಂದರೆ ಕೊಟ್ರು ನನ್ನ ಮನ್ಸು ಕಚ್ಕತಿಲ್ಲ. ಆದ್ರೆ ನೀವ್ ಮಳ್ಳಿ ಅಂದ್ರು ಹೊಳಿ ಅಂದ್ರು. ಅಯ್ಯಪ್ಪ, ಏನಾಯ್ತೆ? ಅವ ಮೇಸ್ಟ್ರಿಗೆ ನಾನು ಯೋನೇ ಹೇಳಿದ್ರು ಅವ್ರು ನಂತಿಲ್ಲ ಕಣವ. ಅವರು ನನಗೆ ನಿಂಗೆ ಮಾನಸಿಕ ಕಾಯಿಲೆ ಐತೆ ಅಂತ ನನಗೂ ಹೇಳ್ದೆ. ಈ ಯಾವುದೋ ಡಾಕ್ಟ್ರು ನಮ್ಮ ಮನೆಗೆ ಕರೆಸಿದ್ರು. ದಿಟ ಹೇಳಿದ್ರು, ಅದ್ರಾಗ ಒಂದು ಸಮಸ್ಯೆನ ಹುಡುಕ್ತಾರೆ. ನನ್ ಯಾರು ತಮ್ಮ ಹೋಗಿ ಒಳ್ಳೆ ಸಮಸ್ಯೆನಾ? ಏನು ಸಮಸ್ಯೆ? ಅಯ್ಯೋ ಅಲ್ಲವಿ ಸನಾ, ನಾನು ಏನ್ ಇದರ ಸಮಸ್ಯೆನಾ? ಸಮಸ್ಯೆನಾ? ಯಾರಿಗೆ? ಏನೂ ಇಲ್ವಲ್ಲ. ನಡಿ ಒಳಕ್ಕೆ ಹೋಗು. ಸಾನಾ, ಅಲ್ಲಿ ಯೋನ ಆಗಾಯ್ತು ಅದು ನಂಗೆ ಗೊತ್ತಿಲ್ಲ. ಯೋನೇ ಆಗಿದ್ರು ಹಾತ್ರಕ್ಕೆ ಬಿದ್ದು ತೆಪ್ಪು ನಿರ್ಧಾರ ತಗೋಬೇಡವಿ. ಇಲ್ಲಿ ನೋಡವಿ, ನಾನು ನಾಳೆ ಹೊತ್ತರೇನೆ ನಿಮ್ಮ ಮನೆಗೆ ಬರ್ತೀನಿ, ಅವ್ರ ತಾವು ಮಾತಾಡ್ತೀನಿ. ಇಲ್ಲ ಬ್ಯಾಡ ಕಣವ, ನೀನ್ ಬರ್ಬೇಡ. ಸಾನಾ, ನೀನು ಅಲ್ಲಿ ಹಿಂಗೆ ಸಂಕಟ ಪಡ್ತಿದ್ರೆ ನಾನು ಹೆಂಗೆ ಸಹಿಸ್ಕೊಳ್ಳಿ ಹೇಳವಿ? ನೋಡು, ಅವ್ವ ಯಾವಾಗೂ ಹಿಂಗೆ ಹೇಳ್ತಾಳೆ ಅಂತ ಅಂದ್ಕೋಬೇಡ. ಎಲ್ಲರ ಮನೆಗೂ ಇಂಥ ಸಮಸ್ಯೆ ಇದ್ದಿದ್ದೆಯ. ಹಂಗಂತ ಗಂಡನ ಮನೆ ಬಿಟ್ಟು ಬರೋ ಯೋಚನೆ ಮಾಡಬಾರ್ದು ಕಣವಿ. ಈಗ ನಾನು ನಿನಗೆ ಹೇಳೋದು ನಿನಗೆ ನೋವಾಗ್ಬೋಯ್ತು, ಆದರೆ ಈ ಸಣ್ಣ ವಿಷಯಕ್ಕೆ ನನ್ನ ಬದುಕು ಹಾಳು ಮಾಡ್ಕೊಂಬಿಟ್ನಲ್ಲ ಅಂತ ಮುಂದೆ ಕೊರಗಬಾರ್ದು ಅಲ್ವೇ? ಸನಾ, ಚಿನ್ನ ಬೆಂಕಿಗೆ ಬಿದ್ದಾಗಲೇ ಅದ್ರ ಒಳಪು ಜಗತ್ತಿಗೆ ಗೊತ್ತಾಗೋದು. ಬೆಂಕಿಗೆ ಬೀಳದೆ ಹಂಗೆ ಇದ್ರೆ ಅದು ಚಿನ್ನ ಅನ್ನಿಸ್ಕೊಳಕ್ಕಿಲ್ಲ. ಕಷ್ಟಗಳು ಹಂಗೆಯ ಮನುಷ್ಯನ ಗಟ್ಟಿ ಮಾಡಬೇಕು ಅಂತ ಬರ್ತವೆ. ಆ ಕಷ್ಟಗಳಿಗೆಲ್ಲ ನಾವು ಎದುರ್ಕೊಂಡು ಓಡಬಾರ್ದು, ನಿಂತು ಎದುರಿಸ್ಬೇಕು ಅಲ್ವೇ?
ನಿಧಾನವಾಗಿ ಸಮಯ ನೋಡಿಕೊಂಡು ಅಳಿಯಂದ್ರ ಹತ್ರ ಸಮಾಧಾನವಾಗಿ ಮಾತಾಡು. ಆಯ್ತವ, ಆದರೆ ಇನ್ನೂ 7 ದಿನ ಅಂತ ಹಿಂಗೆ ತಾಳ್ಮೆಯಿಂದ ಎಲ್ಲ ತಡ್ಕೊಂಡಿರ್ಲಿ. ತಾಳ್ಮೆ ನಮ್ಮ ದೌರ್ಬಲ್ಯ ಅಲ್ಲ ಕಣವಿ. ಯಾರ ಮನಸ್ಸನ್ನೇ ಗೆಲ್ಲಬೇಕಾದ್ರೂ ತಾಳ್ಮೆನ ಅಸ್ತ್ರವಾಗಿ ಬಳಸ್ಕೋಬೇಕು. ಅಳಬಾರ್ದು. ನೀನು ಈ ಪುಟ್ಟಕ್ಕನ ಹಿರೇ ಮಗಳು ಅನ್ನೋದನ್ನ ಗೆಪ್ತಿ ಮಡ್ಕ. ನನ್ ಕಂದ ಎಲ್ಲ ಅರ್ಥ ಮಾಡ್ಕೊಂತಿದ್ದೆ. ನೀನು ತವ ಮಾತಾಡಿ ಈಗ ಸಮಾಧಾನ ಆಯಿತು ಕಣವ. ನನ್ನ ಮಗಳು ಜಾಣೆ. ಫೋನ್ ಮಾಡಿಲ್ಲವ್ಯ? ಹ್ಞೂ ಅವಳು ಮನೆ ಬಿಟ್ಟು ಬರ್ತೀನಿ ಅಂತ ಹೇಳ್ದಾಗೆಲ್ಲ ನಾನು ಇವನೇನೋ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಲೇ ಇವನಿ. ಅವ್ವ ಚಾಮುಂಡವ್ವ, ನನ್ನ ಮಗಳನ್ನ ನೀನೇ ಕಾಪಾಡಬೇಕು. ಅವಳ ತಲೆ ಒಳಗೆ ಯಾವ ಕೆಟ್ಟ ಯೋಚನೆನೂ ಬರ್ದಂಗೆ ನೋಡ್ಕೊಳ್ಳವ. ಇಲ್ಲ ಕಲ್ಲ, ಇದು ಸಾನೆ ಕಷ್ಟ. ಬಂಗಾರ ಇದಕ್ಕೆ ಒಪ್ಪಕ್ಕಿಲ್ಲ. ನೀನ್ ಮನ್ಸ್ ಮಾಡ್ರೆ ಆಯ್ತದಪ್ಪ ಯೋ. ಬೆಂಕಿ ಜೊತೆ ಆಟ ಆಡ್ದಂಕಲ್ಲ ಇದು. ಮಾವಯ್ಯ, ಅತ್ತೆ ಮತ್ತೆ ಅದಕ್ಕೆ ಭೇಟಿ ಆಗಕ್ಕೆ ಇದೇ ಒಳ್ಳೆ ಚಾನ್ಸು. ನಾನು ಆಗ್ಲೇ ಅಣ್ಣಂಗೆ ಕಾಲ್ ಮಾಡಿದ್ದೆ. ಅವ್ರು ಅದಕ್ಕೆನ ದೇವಸ್ಥಾನ ಕರ್ಕೊಂಡು ಬರ್ತಿದ್ದಾರೆ. ನಾನು ಅತ್ತೆ ಕೂಡ ಅಲ್ಲಿಗೆ ಹೋಗ್ತೀವಿ. ಅವರಿಬ್ರು ದೇವಸ್ಥಾನದಲ್ಲೇ ಭೇಟಿ ಆಗ್ಬೋದು. ಸ್ನೇಹ, ನಿನ್ ಪಾಡಿಗೆ ನಿನ್ ಗುಡಿಗೆ ಹೋಗ್ಬೋದಲ್ಲ. ಅಪ್ಪಯ್ಯ, ಆಗ ಸ್ನೇಹವರೇ ವಸುನ ಬರ ಕೇಳೋರಂತ ಅವಂಗೆ ಸಂಶಯ ಬರಕ್ಕಿಲ್ವೇ? ಅದಕ್ಕೆ ಅವನ ಜೊತೆ ಸ್ನೇಹ ಹೋದ್ರೆ ಜೊತೆಲಿರೋರೇ ಹೇಳಿರಕ್ಕಿಲ್ಲ ಅಂತ ಅವ ನಂಬ್ತಾರೆ. ಈಗ ನಾನು ಏನು ಮಾಡ್ಬೇಕು? ಹೇಳದ್ನಲ್ಲಪ್ಪಯ್ಯ, ನಾನು ಸ್ನೇಹ ಜಗಳ ಆಡ್ದಂಗೆ ನಾಟಕ ಆಡ್ತೀರಿ. ಅದೇ ಸಮಯಕ್ಕೆ ನೀನು ಒಬ್ಬನ ಒಪ್ಸ್ಬಿಟ್ಟು ಇವರಿಬ್ರು ಒಟ್ಟಿಗೆ ಗುಡಿಗೆ ಹೋಗಿ ಮಾಡಿದ್ರೆ ಸಾಕು. ಸರಿ ಸರಿ, ಹಾಗಿದ್ರೆ ಇನ್ನೇನು ಅತ್ತೆ ಬಂದ್ಬಿಡ್ತಾರೆ. ಬನ್ನಿ ನಾವು ಹೋಗೋಣ. ಹೋಗಮ್ಮ. ಅವ ಬಂದ್ರು. ನಿಮ್ ಗಾಡಿ ಇಲ್ಲಾಂದ್ರೆ ನಾನೇನ್ ಮಾಡ್ಲಿ ಮಿಸ್? ಅದು ಅಲ್ಲದೆ ಆ ಗುಡಿ ಇರೋ ದಾರಿನ ಬರೀ ನಾನು ಹೋಯ್ತಾ ಇಲ್ಲ. ಟೈಮ್ ಆಯ್ತು, ನಾನು ಸೀದಾ ಇವಾಗ ಹೊಲ್ತವೇ ಹೋಯ್ತೀನಿ. ಒಂದ್ 10 ನಿಮಿಷ ಶ್ರೀ, ನನ್ನ ದೇವಸ್ಥಾನದವರೆಗೂ ಡ್ರಾಪ್ ಮಾಡಿ ಹೋದ್ರೆ ಏನಾಗುತ್ತೆ? ಮಾವಯ್ಯ, ನೀವಾದ್ರೂ ಹೇಳಿ. ಯಾಕ್ಲ ಕಂಟಿ ಆಟ ಮಾಡ್ತೀಯಾ? ಅಪ್ಪಯ್ಯ, ಪುಟ್ಟಕ್ಕನ ಮನೆಗೆ ನಂಜಮ್ಮ ಬಂದಿದ್ರಾಗೆ ನಂಗೆ ಅವ್ರ ಮ್ಯಾಗ ಹೊಸ ಡೌಟ್ ಐತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.